ಈಗ ನೋಡಿ ಈ ಪ್ರಕಾರ ನಮಗೆ ಮಾಹಿತಿ ಇವತ್ತು ಬೆಳಗ್ಗೆ ನನಗೆ ಬರುತ್ತೆ. ಬಂದಿದ ತಕ್ಷಣ ನಾನು ನಾ ಎಲ್ಲ ಏನೇನು ಇನ್ಫಾರ್ಮೇಷನ್ ಇದೆ ಸಂಗ್ರಹಿಸಿ ಸ್ಪಾಟಿಗೆ ಬಂದು ಕೂಡ ನಾನು ವಿಸಿಟ್ ಮಾಡಿದ್ದೀನಿ ಮತ್ತು ಮನೆಯವ್ರ ಜೊತೆನೂ ಮಾತಾಡಿದ್ದೀನಿ. ಮತ್ತು ಇವ್ರ ಮಹಿಳೆಯವರು ಹೇಳೋದು ವಿಚಾರನೆ ಎಲ್ಲ ನಾನು ತಿಳ್ಕೊಂಡ್ಮೇಲೆ ಇದ್ರದ್ದು ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ಅವಾಗ ಆಲ್ರೆಡಿ ನಾವು 4 ಟೀಮ್ನ ಫಾರ್ಮ್ ಮಾಡಿ ಎಲ್ಲರಿಗೂ ಅರೆಸ್ಟ್ ಮಾಡಲಿಕ್ಕೆ ಹೇಳಿದ್ದೀವಿ. ಮತ್ತು ಈ ಬಗ್ಗೆ ನಾವು ಕಾನೂನು ರೀತಿಯಲ್ಲಿ ಎಲ್ಲ ಕ್ರಮನೂ ಜರುಗಿಸ್ತೀವಿ. ಇದು ಅವರು ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಅವರು ಹೇಳೋ ಪ್ರಕಾರ ಅವರು ಮಾಳ್ಮರ್ತಿ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದ್ದಾರೆ, ದೂರನ್ನ ನಿರಾಕರಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ. ಆ ನಿಟ್ಟಲ್ಲಿ ನಮಗೆ ನಮ್ಮ SHOದು ಏನನ್ನ ತಪ್ಪು ಕಂಡು ಬಂದರೆ ಅವ್ರ ಮೇಲೆ ನಾವು ಪೊಲೀಸ್ ಮ್ಯಾನ್ಯಲ್ ಪ್ರಕಾರ ಏನೇನು ಕಾನೂನು ರೀತಿ ಕ್ರಮ ಜರುಗಿಸ್ಬೇಕು ಅದನ್ನು ಕೂಡ ಜರುಗಿಸ್ತೀವಿ. ಇಲ್ಲ, ಅವ್ರಿಗೆ ಯಾವುದೇ ಈಗ ನೋಡಿ ಅವ್ರು ಯಾವುದೇ ರೀತಿ ಹೆದರೋದು ಅವಶ್ಯಕತೆ ಇಲ್ಲ. ನಾವು ಈಗ ಇಲ್ಲಿ ಸಿಬ್ಬಂದಿಗೆ ಹಾಕ್ತೀವಿ ಮತ್ತು ಅವ್ರಿಗೆ ರಕ್ಷಣೆ ಕೊಡೋ ಕೆಲಸನೂ ಮಾಡಿಸ್ತೀವಿ. ನಾವು ಇಂಥ ಘಟನೆನ ಡೆಫಿನೆಟ್ಲಿ ಖಂಡಿಸ್ತೀವಿ. ಇಂಥದ್ದು ಆಗಬಾರ್ದಾಗಿತ್ತು ಮತ್ತು ನಮ್ಮವರು ಸಹ ಅದರಲ್ಲಿ ಶೀಘ್ರವಾಗಿ ಆ್ಯಕ್ಟ್ ಮಾಡಬೇಕಾಗಿತ್ತು. ಬಟ್ ಮೇಲ್ನೋಟಕ್ಕೆ ನಮ್ಮವ್ರ ಬಗ್ಗೆ ಅವರು ಆರೋಪ ಮಾಡ್ತಿದ್ದಾರೆ, ನಮ್ಮ ಸ್ಟೇಷನ್ ಆಫೀಸರ್ಸ್ ಬಗ್ಗೆ. ಸೊ ಅದ್ರ ರೀತಿಯಲ್ಲೂ ನಾವು ಕ್ರಮ ಜರುಗಿಸ್ತೀವಿ. ಯಾವುದು ಅವ್ರಿಗೆ ಇಲ್ಲಿ ನಾವು ಪ್ರೊಟೆಕ್ಷನ್ ಕೂಡ ಕೊಡ್ತೀವಿ ಮತ್ತು ಅವರಿಗೆ ನಾವು ಒಂದು ಸಿಬ್ಬಂದಿನ ನೇಮಕ ಮಾಡಿ ಇಲ್ಲಿ ನಾವು ಪಿಕೆಟಿಂಗ್ ಕೂಡ ಹಾಕ್ತೀವಿ. ಇಲ್ಲ, ಅವ್ರು ಹೇಳೋ ಪ್ರಕಾರ ಏನು ಹೇಳ್ತಾರೆ ಅಂತ ಹೇಳಿದರೆ, ಇಲ್ಲಿ ಇರೋರ್ದು ಆರೋಪ ಅವರು ಇಲ್ಲಿ ಅವ್ರು ಹೇಳೋದು ವೇಷವಾಟಿಕೆ ನಡೆಸ್ತಿದ್ರು ಅಂತ ಹೇಳಿ ಅವ್ರಿಗೆ ಬಂದು ಕೂಗಾಡಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಅವರು ಹೇಳ್ತಾರೆ. ಇದ್ರ ಬಗ್ಗೆ ನಾವು ಎಲ್ಲ ರೀತಿಯಲ್ಲೂ ತನಿಖೆ ಮಾಡ್ತೀವಿ. ಇದೇ ಹೇಳಿದ್ದು, ಅವರು ಬಂದು ಅವ್ರಿಗೆ ಏನೋ ಬೈತಾ ಇದ್ರಂತೆ, ಈ ಥರ ನಿಮ್ಮ ಮನೆಯಲ್ಲಿ ವೇಷವಾಟಿಕೆ ಆಗ್ತಾ ಇದೆ ಅಂತ ಹೇಳ್ತಿದ್ದಂತೆ ಮತ್ತು ಆರೋಪ ಮಾಡ್ತಿದ್ರಂತೆ. ಆ ದಿನ ರಾತ್ರಿ ಯಾರೋ ಬಂದಿದ್ದಕ್ಕೆ ಹಿಂಗೆ ಕರ್ಕೊಂಡ್ಬಂದು ಹಿಂಗೆ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಯಾರಿದ್ದಾರೆ ಅಂತ ಹೇಳಿ ಅವರು ಕೂಡ ಹೇಳಿದ್ದಾರೆ. ಅವರಿಗೆಲ್ಲ ನಾವು ಅರೆಸ್ಟ್ ಮಾಡ್ತೀವಿ. ಇಲ್ಲ ನೋಡಿ, ಯಾವುದೇ ಕಾರಣಕ್ಕೂ ಯಾರು ಕಾನೂನ ಕೈಗೆ ತೊಗೊಬಾರ್ದು ಮತ್ತು ಅನ್ನೆಸರಿಗೆ ತೊಗೊಂಡ್ರೆ ನಾವು ಯಾರಿಗೂ ಸುಮ್ಮನೆ ಬಿಡಂಗಿಲ್ಲ. ಸೊ ಆ ನಿಟ್ಟಲ್ಲಿ ಯಾರು ಇದರಲ್ಲಿ ನೇರ ಹೊಣೆ ಇದ್ದಾರೆ ಅಥವಾ ಪ್ರಚೋದನೆ ಕೊಟ್ಟಿದ್ದಾರೆ ಅವರೆಲ್ಲರ ಮೇಲೂ ನಾವು ಕ್ರಮ ಜರುಗಿಸ್ತೀವಿ. ಈಗ ನಾವು ತಂಡ ಮಾಡಿ ಅರೆಸ್ಟ್ ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.